ಮಂತ್ರಿ ಸ್ಥಾನದಲ್ಲಿದ್ದ ಜಿಎಸ್ ಪಾಟೀಲ್ರು ಈಗ ಸಭಾಧ್ಯಕ್ಷರು. ಶಾಸಕರಿಗೆಲ್ಲ ರೋಣದ ಗೌಡ್ರೆ ಪಾಠ ಮಾಡೋ ಮೇಷ್ಟ್ರು. ನಲವತ್ತು ವರ್ಷದ ನಾಯಕ ಈಗ ನಾವಿಕ. ನಮ್ ಗೌಡ್ರು ಈಗ ಸಭಾಧ್ಯಕ್ಷರು. ಎಸ್ ಹೌದು, ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಗದಗ ಜಿಲ್ಲೆಯಿಂದ ಯಾರು ಮಂತ್ರಿಗಳು ಆಗ್ತಾರೆ ಅನ್ನೋ ವಿಚಾರ ಭಾರಿ ಕುತೂಹಲ ಕೆರಳಿಸಿತ್ತು. ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ರೋಣ ಶಾಸಕ ಜಿಎಸ್ ಪಾಟೀಲರ ಅಭಿಮಾನಿಗಳು ಹಿಂದೆಂದೂ ಕಾಣದಷ್ಟು ಈ ಇಬ್ಬರು ನಾಯಕರ ಪರ ಮನವಿ, ಪ್ರತಿಭಟನೆ, ಪತ್ರಿಕಾಗೋಷ್ಠಿ, ಪಾದಯಾತ್ರೆಗಳನ್ನು ಕೈಗೊಂಡು ಹೈಕಮಾಂಡ್ ಗಮನ ಸೆಳೆದ ವಿಚಾರ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಹುಟ್ಟುಹಾಕಿತ್ತು. 40 ವರ್ಷಗಳ ಕಾಲ ಚಿಕ್ಕ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡುತ್ತಾ ಬಂದಿರುವ ಹಿರಿಯ ಹಾಗೂ 4 ಬಾರಿ ಶಾಸಕರಾಗಿ ಪ್ರಸ್ತುತ ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ರೋಣದ ಗುರುಪಾದ ಗೌಡ್ರಿಗೆ ಸಭಾಧ್ಯಕ್ಷ ಸ್ಥಾನ ಒಲಿದಿರುವ ವಿಚಾರ ದಿಲ್ಲಿಯಿಂದ ರೋಣದ ಹಳ್ಳಿಗೂ ಹರಡಿದ್ದು 40 ವರ್ಷದ ಸೇವಾ ಫಲಕಕ್ಕೆ ಒಲಿದು ಬಂದ ಫಲವೇ ಸ್ಪೀಕರ್ ಸ್ಥಾನ ಅಂತ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೂತನ ಸ್ಪೀಕರ್ ಆಗಿ ಆಗಲಿರುವ ಜಿಎಸ್ ಪಾಟೀಲರ ಮೇಲೆ ಜಿಲ್ಲೆಯ ಜನರು ಅಪಾರ ನಿರೀಕ್ಷೆ ಇಟ್ಟುಕೊಂಡಿದ್ದು, ರೋಣದ ಗೌಡ್ರು ಅವುಗಳನ್ನೆಲ್ಲ ಈಡೇರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಜನಶ್ರೀ ಟೈಮ್ಸ್, ಗದಗ.